ಕಲರ್ ಹೇಗೆ ಬಂದಿದೆ ನೋಡಿ, ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು. ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ರೇ ಆ ಊಟ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಉಪ್ಪಿನಕಾಯಲ್ಲಿ ಸುಮಾರವಾಗಿ ಉಪ್ಪಿನಕಾಯಿ ನೀವು ತಿಂದಿರ್ಬೋದು, ಅಂದರೆ ಮಾವಿನಕಾಯಿದ್ದು, ಲಿಂಬೆಹಣ್ಣಿದ್ದು, ಹೀಗೆ ಬೇರೆ ಬೇರೆ ಉಪ್ಪಿನಕಾಯಿ ಮಾಡ್ಬೋದು. ಇವತ್ತು ನಾನು ಮಾಡ್ತಾ ಇರುವಂಥದ್ದು ನೆಲ್ಲಿಕಾಯಿ ಉಪ್ಪಿನಕಾಯಿ. ಈ ಉಪ್ಪಿನಕಾಯನ್ನು ರಪ್ಪ ಮಾಡಿ ಮುಗಿಸ್ಬೋದು, ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ಉಪ್ಪಿನಕಾಯಿ. ಈ ಉಪ್ಪಿನಕಾಯನ್ನು ಮೊಸರನ್ನ ಜೊತೆಗೆ ಹಾಕಿ ಊಟ ಮಾಡಿದರೆ ಒಂದು ಒಳ್ಳೆ ಟೇಸ್ಟೇ ಬೇರೆ ಅದರದ್ದು. ಹಾಗಾದರೆ ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಂದು 25 ನೆಲ್ಲಿಕಾಯನ್ನು ತೊಗೊಂಡಿದ್ದೇನೆ. ಈಗ ಅದನ್ನು ಚೆನ್ನಾಗಿ ತೊಳೆದು ಈಗ ಅದನ್ನು ಬೇಯಿಸ್ಲಿಕ್ಕೆ ಉಂಟು. ಈ ನೆಲ್ಲಿಕಾಯನ್ನು ಈಗ ಬೇಯಿಸಲಿಕ್ಕೆ, ಈ ನೆಲ್ಲಿಕಾಯಿ ಎಷ್ಟು ಮುಳುಗ್ತದೆ ಅಷ್ಟು ನೀರು ಹಾಕಿದರೆ ಸಾಕು. ಈ ನೆಲ್ಲಿಕಾಯಿಗೆ ನಾನು 1 ಚಮಚ ಆಗುವಷ್ಟು ಅರಿಶಿನ ಹಾಕ್ತೇನೆ, ಅದು ಬೇಯಿಸಬೇಕಾದ್ರೆ ಹಾಕಲಿಕ್ಕೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ಉಪ್ಪಿನಕಾಯಿ ಅಂತ ಹೇಳಿದರೆ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕಲ್ಲ, ಹಾಗೆ ನಾನೊಂದು 3 ಚಮಚ ಉಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಇದು 5 ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಇದು ತಣ್ಣಗೆ ಆಗಲಿಕ್ಕೆ ಬಿಡೋದು ಯಾಕಂತ ಹೇಳಿದರೆ ಇದರೊಳಗಿನ ಬೀಜವನ್ನು ನಾವು ತೆಗೆದು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನ ಅರಿಶಿನ ಹಾಕಿದ್ರಿಂದ ಯೆಲ್ಲೋ ಕಲರ್ ಬಂದಿದೆ ನೋಡಿ. ನೋಡಿ, ಇದು ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆಯಲ್ಲ, ಬೆಂದ ನಂತರ ಕೈಯಲ್ಲಿ ಹೀಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರ್ತದೆ ನಮಗೆ. ಬೀಜ ನೋಡಿ ಹೀಗೆ ತೆಗೆಯುವಾಗ ನಾವು ಸಲೀಸಾಗಿ ಸಿಗ್ತದೆ ನಮಗೆ. ನೋಡಿ, ಈಗ ಬೀಜ ತೆಗೆದು ಬಿಡಿಸಿ ಆಯಿತು. ಈಗ ಒಂದೊಂದು ನಾನು ದೊಡ್ಡದಿತ್ತಲ್ಲ, ಇದನ್ನು ನಾನು 2 ಪೀಸ್ ಮಾಡ್ಕೋತೀನಿ, ಸ್ವಲ್ಪ ಚಿಕ್ಕದಾಗಲಿ ಅಂತೇಳಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯಿತು. ಈ ಹೋಳಿಗೆ ಉಪ್ಪು ನೀರನ್ನು ನಾವು ಆವಾಗ ಬೇಯಿಸಿದಾಗ ಉಪ್ಪು ನೀರು ಇರುತ್ತಲ್ಲ, ಅದನ್ನೇ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಯಾಕಂದರೆ ಇದಕ್ಕೆ ಬೇರೆ ಸಪ್ರೇಟಾಗಿ ಉಪ್ಪು ಹಾಕೊಳ್ಳೋದಿಲ್ಲ, ಆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾವು ಉಪ್ಪಿನಕಾಯಿಗೆ ಮೊದಲಿಗೆ ಸಾಸಿವೆಯನ್ನು ಹುರ್ಕೋಬೇಕು. ಇದರಲ್ಲಿ ಒಂದು 3 ಚಮಚ ಸಾಸಿವೆಯನ್ನು ತಗೊಂಡಿದ್ದೇನೆ ನಾನು. ಸಾಸಿವೆ, ಜೀರಿಗೆ ಮತ್ತು ಮೆಂತೆಯನ್ನು ನಾವು ಮೊದಲಿಗೆ ಹುರ್ಕೋತೇವೆ, ಅದನ್ನು ಮಾತ್ರ ಸಪ್ರೇಟಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಸಿಡಿಲಿ. ಸಾಸಿವೆಯನ್ನು ಹುರ್ಕೊಂಡಾಯ್ತು. ಇನ್ನು ಇದಕ್ಕೆ ಜೀರಿಗೆಯನ್ನು ಹಾಕಿ ಹುರ್ಕೋಬೇಕು. 2 ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಗೆ ನಾವು ಸಪ್ರೇಟಾಗಿ ಹುರ್ಕೊಳ್ಳೋದಿಲ್ಲ. ಸ್ವಲ್ಪ ಕೆಂಪಾಗಲಿ. ನೋಡಿ, ಜೀರಿಗೆ ಇಷ್ಟು ಕೆಂಪಾದರೆ ಸಾಕು. ಇದನ್ನು ಕೂಡ ಇನ್ನೂ ಒಟ್ಟಿಗೆ ಹಾಕೋಬೋದು. ಒಂದು ಸಲ ಹುರಿದ ನಂತರ ಇದೆಲ್ಲ ಒಟ್ಟಿಗೆ ಹಾಕೋಬೋದು. ಇನ್ನು ನಾನು ಮೆಂತೆ ಹುರ್ಕೋತೀನಿ. ಮೆಂತೆ 1 ಚಮಚ ಆಗೋಷ್ಟು ತೊಗೊಂಡಿದ್ದೇನೆ. ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಸಾಕು. ಬ್ಯಾಡಿಗೆ ಮೆಣಸು ನಾನೊಂದು 30 ತೊಗೊಂಡಿದ್ದೇನೆ. ಅದು ಸ್ವಲ್ಪ ಹುರಿಬೇಕು, ಸ್ವಲ್ಪ ರೋಸ್ಟ್ ಆಗೋ ತನಕ ಹುರಿಯೋಣ. ಹಾಗೆಯೇ ಗುಂಡು ಮೆಣಸು ಒಂದು 10 ತೊಗೊಂಡಿದ್ದೇನೆ, ಅಂದರೆ ಖಾರಕ್ಕೆ. ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದರೆ ಕಲರ್ ಬರ್ತದೆ, ಹಾಗೆಯೇ ಗುಂಡು ಮೆಣಸು ಹಾಕಿದರೆ ಖಾರ ಸಿಗ್ತದೆ ನಮಗೆ. ಇದೀಗ ಚೆನ್ನಾಗಿ ರೋಸ್ಟ್ ಆಗಬೇಕು. ಇಂಗು ಹಾಕ್ತಿದ್ದೇನೆ, ಇದನ್ನು 1 ಚಿಟಿಕೆ ಆಗುವಷ್ಟು ಇಂಗು ಹಾಕ್ತಿದ್ದೇನೆ. ಅದರ ಜೊತೆಗೆ ಹಾಕಿ ಹುರ್ಕೋಬೇಕು. ಇದೀಗ ಮೆಣಸು ಒಳ್ಳೆ ರೋಸ್ಟ್ ಬರಬೇಕು ನಮಗೆ. ಇದು ಕೂಡ ಈಗ 3 ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ. ತಣ್ಣಗಾಗಿದೆ. ಇದನ್ನು ನಾವು ಸಣ್ಣ ಪುಡಿ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಿದ್ದು ನೋಡಿ, ಹೀಗಾಗಿದೆ. ಇದು ಇಷ್ಟು ಕಲರ್ ಬಂದಿದೆ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ನಾವು ನೋಡ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಇದು ಬೇಕಾದ್ರೆ ನಾವು ಒಂದೇ ಸಲ ಮಿಕ್ಸ್ ಮಾಡಬೇಕಂತ ಕೂಡ ಇಲ್ಲ. ಇದು ಸ್ವಲ್ಪ ಹೋಳನ್ನು ನಾವು ಫ್ರೀಝರಲ್ಲ ತೆಗೆದಿಟ್ಟು ಈ ಪೌಡರನ್ನು ನಮಗೆ ಬೇಕಾದಾಗ ಮಿಕ್ಸ್ ಮಾಡ್ಕೋಬೋದು. ಇದು ಒಂದ್ಸಲ ಹೀಗೆ ಮಾಡಿಟ್ರೆ 15 to 1 month ತನಕ ಇಡ್ಬೋದು, ಏನು ಇದಾಗೋದಿಲ್ಲ, ಹಾಳಾಗೋದಿಲ್ಲ. ನೋಡಿ, ನಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡಿ, ಖಡಕ್ಕಾಗಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನೀವು ಮೊಸರನ್ನ ಜೊತೆಗೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ನೋಡಿದ್ರಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.